But Benz in America is cheaper. Benz in India is costlier. MRI machine in America is costlier. MRI machine in India is cheaper. Can you believe this? ಮನೆ ಮಗಳು, ಅವಳಿಗೆ ನೀವು ಕರೆಕ್ಟಾಗಿ ಟೀಚ್ ಮಾಡಿದ್ರೆ ಗಂಡನ ಚೆನ್ನಾಗಿ ನೋಡ್ಕೋತಾಳೆ, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೋತಾಳೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾಳೆ. ದಿಸ್ ಇಸ್ ಕಾಲ್ಡ್ ಬಟಿಕ್ ಹಾಸ್ಪಿಟಲ್ ಕಾನ್ಸೆಪ್ಟ್. ಇಂಗ್ಲೀಷ್ನಲ್ಲಿ ಕಿಸ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಏನಂತಾರೆ? ಕಿಸ್ ಪ್ರಿನ್ಸಿಪಲ್. ಕಿಸ್ ಅಂದರೆ ಅಪಾರ್ಥ ಅಲ್ಲ. ಕೀಪ್ ಇಟ್ ಸಿಂಪಲ್ ಸ್ಟುಪಿಡ್. ಕೀಪ್ ಇಟ್ ಸಿಂಪಲ್, KIS, ಅದಕ್ಕೆ ಇನ್ನೊಂದು ಎಸ್ ಸೇರಿದ್ರೆ ಸ್ಟುಪಿಡ್. ಹೂ ಇಸ್ ದಿ ಸ್ಟುಪಿಡ್? ದ ಡಾಕ್ಟರ್, ನಾಟ್ ದ ಪೇಷಂಟ್. ಮಾಡೋದೇ ಬೇಕಾಗಿಲ್ಲ ಬೇರೆ. ಸಾಕು, ಬೆಳಗಿನ ಸಾಯಂಕಾಲ ಆ್ಯಕ್ಟಿವ್ ಆಗಿರ್ತಾರಲ್ಲ ಪಾಪ. ಗಂಡಸರೇ ಸ್ಟುಪಿಡ್ ಪೀಪಲ್, ಏನು ಆ್ಯಕ್ಟಿವ್ ಇರಲ್ಲ, ಕೂತಿರ್ತಾರೆ ಅಷ್ಟೇ. ಹೆಂಗಸರು ಏನಾದರೂ ಮಾಡ್ತಿರ್ತಾರೆ ಕೆಲಸ. ಜೊತೆಗೆ ಇವು 30-40 ನಿಮಿಷ ನಡೆದ್ಬಿಟ್ರೆ ಸಾಕು ಅಂತ ಹೇಳ್ಕೊಡ್ತೀನಿ. So there are two components to stress. One is called as eustress, good stress. Another is called as distress, bad stress. ನಾವು ಪೆತ್ತರು ಏನು ಮಾಡಿದ್ದೀವಿ, ಸ್ಟ್ರೆಸ್ ಅಂದರೆ ಬ್ಯಾಡ್ ಸ್ಟ್ರೆಸ್ ಅಂತ ಮಾಡ್ಕೊ. End of the day, diabetes, high blood glucose, insulin deficiency, insulin resistance due to all the three macronutrient abnormality leads to vascular disease. ಅದ್ಯಾಕೆ ಎಸ್ಟಾಬ್ಲಿಷ್ ಮಾಡೋಕ್ಕಾಗಿಲ್ಲ? ಯಾವುದನ್ನ? ಮೆಡಿಕಲ್ ಫೆಸಿಲಿಟಿ ಇನ್ ಇಂಡಿಯಾ ಇಸ್ ಮಚ್ ಮೋರ್ ಬೆಟರ್ ದೆನ್ ಎನಿ ಅದರ್ ಕಂಟ್ರೀಸ್ ಆಫ್. ಆಬ್ವಿಯಸ್ಲಿ. ಅದು ಯಾಕೆ ಎಸ್ಟಾಬ್ಲಿಷ್ ಆಗಿಲ್ಲ ಅಂತ ವೈಶ್ವಿಕ ಮಟ್ಟದಲ್ಲಿ? ಇವಾಗ ಏನಾಗುತ್ತೆ, ಹೇಗೆ ಹೇಳಬೇಕು ಅಂತ ಹೇಳ್ತೀನಿ ನೋಡಿ. ಈಗ ಒಂದು MRI ಸ್ಕ್ಯಾನ್ ಅಂತ ಮಾಡ್ತೀವಿ. MRI ಸ್ಕ್ಯಾನ್ ಅಮೇರಿಕಾದಲ್ಲಿ ಎಷ್ಟು ದುಡ್ಡು ಇದೆ ಗೊತ್ತಾ? ನನಗೆ ತಿಳಿದು ಬಂದಿದ್ದು, ಒಂದು ರೆಗ್ಯುಲರ್ MRI ಸ್ಕ್ಯಾನ್ ಕಾಸ್ಟ್ $8,000 to $10,000. ಡಾಲರ್ಸ್. ನಮ್ಮಲ್ಲಿ ಎಷ್ಟು? $8,000. $10,000 ಮ್ಯಾಕ್ಸಿಮಮ್, ಅಂದರೆ $10,000. ಎಲ್ಲಿ ಈಕ್ವೇಟ್ ಆಯಿತು? MRI ಸ್ಕ್ಯಾನ್ ಮೆಷಿನ್ ನನ್ನಲ್ಲಿರೋದು ಅದೆಯೇ, ಅಮೇರಿಕಾದಲ್ಲಿರೋದು ಅದೆಯೇ, ಎರಡು ಅದೇ ರಿಪೋರ್ಟ್ ಅಲ್ಲ. ಮೆಷಿನ್ ಇಸ್ ದ ಸೇಮ್. ಇಲ್ಲಿ ಏನೋ ಏನು ಹೇಳ್ತೀವಿ, ಯಾವುದೋ ಕಾರ್ ಹೇಳಿಯಪ್ಪ, ಬೆನ್ಸ್, ಅಲ್ಲೂ ಬೆನ್ಸೇ. ಬಟ್ ಬೆನ್ಸ್ ಇನ್ ಅಮೇರಿಕಾ ಇಸ್ ಚೀಪರ್. ಬೆನ್ಸ್ ಇನ್ ಇಂಡಿಯಾ ಇಸ್ ಕಾಸ್ಟ್ಲಿಯರ್. MRI machine in America is costlier. MRI machine in India is cheaper. Can you believe this? ಹೌದಾ? This is the unfortunate thing that is happening. ಎರಡನೇದು, ಸಡನ್ನಾಗಿ ಮಾಡಬೇಕು ಅಂದರೆ, MRI ಎಮರ್ಜೆನ್ಸಿ ಮಾಡಬೇಕು ಅಂದರೆ ತುಂಬ ಕಷ್ಟ ಅಲ್ಲಿ ಅಮೇರಿಕಾದಲ್ಲಿ. ಇಲ್ಲಿ ನಾಳೆ ಮಾಡಿಸ್ಬೋದು. ಹಿಂಗಾಗಿ ನಾವು ವಿ ಆರ್ ಟ್ರೈಂಗ್ ಟು ಮೂವ್ ಟುವರ್ಡ್ಸ್ ಕೇರ್ ಕ್ಯಾಪಿಟಲ್. ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಬಟ್ ದ ಶಿಯರ್ ನಂಬರ್, ಇವಾಗ ಎಷ್ಟು ಜನ ಡಾಕ್ಟರ್ ಇರ್ಬೋದು ನೋಡ್ಕೊಂಬಂದರೆ, 1.5 ಲಕ್ಷ ಜನನ MD ಮಾಡಿರೋರು, 2 ಲಕ್ಷ ಅಂತ. ನನಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ತಪ್ಪರ್ಥ ಮಾಡ್ಕೋಬೇಡಿ. ಎಷ್ಟು ಜನ ಡಯಾಬಿಟಿಕ್ಸ್ ಇದ್ದಾರೆ? 10% ಆಫ್ 100 crores ಅಂದರೆ ಎಷ್ಟಾಯಿತು? 10 ಕೋಟಿ. 1.5 ಲಕ್ಷ 2 ಲಕ್ಷ ಜನ, 10 ಕೋಟಿ ಜನ ನೋಡ್ಕೊಳ್ಳಿ ಅಂದರೆ ಇಂಪಾಸಿಬಲ್. ಟು ಟೇಕ್ ಕೇರ್ ಆಫ್ ಎವ್ರಿ ಡಯಾಬಿಟಿಕ್ ಇಟ್ ಈಸ್ ಡಿಫಿಕಲ್ಟ್ ಬೈ ಡಾಕ್ಟರ್ಸ್. ಸೊ ಏನು ಮಾಡಬೇಕು? ನಾವು ಮಾಡ್ತಾಯಿದ್ದೀವಿ. ನೆಕ್ಸ್ಟು, ಎಂಪವರ್ ದಿ ಪೀಪಲ್. ಯಾರನ್ನ? ಪೇಷಂಟ್ಸ್ನಲ್ಲ, ಅಟೆಂಡೆಂಟ್ಸ್. ಇದನ್ನು ನಾನು ಬಹಳ ಹೇಳ್ತಿದ್ದೆನೋ, ನಾನು ನಿಮ್ಗೆ ಹೇಳಲೇಬೇಕು. ನಾನು ಡೈರೆಕ್ಟ್ರಾಗಿ ಸೆಲೆಕ್ಟ್ ಆದ್ನಲ್ಲ, ಇಂಟರ್ವ್ಯೂನಲ್ಲಿ ಒಂದು ಕ್ವಶನ್ ಕೇಳಿದ್ರು. ಡಾಕ್ಟರ್, ವಿ ಹ್ಯಾವ್ ಕಮ್ ಟು ನೋ ಯು ಆರ್ ಎ ವೆರಿ ಪಾಪ್ಯುಲರ್ ಡಾಕ್ಟರ್ ಇನ್ ಮೈಸೂರು, ವೆರಿ ಪಾಪ್ಯುಲರ್ ಟೀಚರ್. ವೈ ಡು ಯು ವಾಂಟ್ ಟು ಕಮ್ ಟು ಬ್ಯಾಂಗ್ಳೂರ್? ಎಲ್ಲ ಬಿಟ್ಬಿಟ್ಟು ಯಾಕೆ ಬರ್ತೀರಾ ಅಂತ ಕೇಳಿದ್ರು. ಇಂಟರ್ವ್ಯೂನಲ್ಲಿ ಕೇಳಿದ್ರು. ನಾನು ಹೇಳಿದೆ, ಡಯಾಬಿಟಿಸ್ ಓನ್ಲಿ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ನಮ್ಮ ಮಿನಿಸ್ಟ್ರ್ ಇದ್ದರು, ಆಮೇಲೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ. ನಾನು ಏನು ಮಾಡಬೇಕು ಅಂದರೆ, ಬಟಿಕ್ ಹಾಸ್ಪಿಟಲ್ ಅಂತ ಒಂದು ಕಾನ್ಸೆಪ್ಟ್ ಮಾಡಬೇಕು. ಏನು? ಬಟಿಕ್ ಹಾಸ್ಪಿಟಲ್. ಬೋಟಿಕ್ ವಾಟ್ ಎವರ್ ಇಟ್ಸ್. ಬಟಿಕ್ ಅಂದರೆ ಸ್ಮಾಲ್, ವೆರಿ ಕ್ಯೂಟ್, ವೆರಿ ಸ್ಮಾಲ್ ಅಂತ. ಏನು, ನನ್ನ ಹತ್ರ ಬರ್ತಾರೆ 70-72 ವರ್ಷದ ಮುದುಕನ ಕರ್ಕೊಂಬರ್ತಾರೆ. ಅವ್ರ ಜೊತೆ ಒಬ್ಬಳು ಸೊಸೆ, ಮಗ, ಕಾರ್ ಡ್ರೈವರು ಅಥವಾ ರಿಕ್ಷಾ, 4 ಜನ ಬರ್ತಾರೆ. ತಾತನಿಗೆ ಹೇಳ್ಕೊಡ್ತೀನಿ, ಅವನು ಆಚೆ ಹೋದ ತಕ್ಷಣ ಮರ್ತ್ಬಿಡ್ತಾನೆ. ಸೊಸೆ ಅರ್ಥ ಮಾಡ್ಕೊಳ್ಳಲ್ಲ. ಸೊ ಬಟಿಕ್ ಹಾಸ್ಪಿಟಲ್ ಕಾನ್ಸೆಪ್ಟ್ ಈಸ್ ಟು ಗೆಟ್ ಎ ನ್ಯೂಲಿ ಡಿಟೆಕ್ಟೆಡ್ ಡಯಾಬಿಟಿಕ್ ವಿತ್ ಹಿಸ್ ಆರ್ ಹರ್ ಫ್ಯಾಮಿಲಿ, ಸ್ಟೇ ಇನ್ ದಟ್ ಹಾಸ್ಪಿಟಲ್ ಫಾರ್ 4-5 days, ಅಂಡರ್ಸ್ಟ್ಯಾಂಡ್ ಹೌ ಟು ಲೀವ್. ಸೊಸೆಗೆ ಹೇಳ್ಕೊಟ್ರೆ ಮನೆಯೆಲ್ಲ ಚೆನ್ನಾಗಿರುತ್ತೆ. ಡಯಾಬಿಟಿಕ್ ಪೇಷಂಟ್ ಗಂಡ ಇದ್ದರೆ ಹೇಳಿದ್ರೆ ಏನೂ ಗೊತ್ತಾಗಲ್ಲ ಅವನಿಗೆ. ಮನೆ ಸೊಸೆ
ಮನೆ ಮಗಳು, ಅವಳಿಗೆ ನೀವು ಕರೆಕ್ಟಾಗಿ ಟೀಚ್ ಮಾಡಿದ್ರೆ ಗಂಡನ ಚೆನ್ನಾಗಿ ನೋಡ್ಕೋತಾಳೆ, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೋತಾಳೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾಳೆ. ದಿಸ್ ಇಸ್ ಕಾಲ್ಡ್ ಬಟಿಕ್ ಹಾಸ್ಪಿಟಲ್ ಕಾನ್ಸೆಪ್ಟ್. ಯು ಎನೇಬಲ್ ದಿ ಪರ್ಸನ್ ಹೂ ಟೇಕ್ಸ್ ಕೇರ್ ಆಫ್ ಡಯಟ್ ಆ್ಯಂಡ್ ಎಜುಕೇಷನ್, ಯು ಕ್ಯಾನ್ ಡೂ ದ್ಯಾಟ್ ಅಂತ. ಇದನ್ನು ನಾವು ಮಾಡೋಕ್ಕೆ ಶುರು ಮಾಡಿದ್ದೀರಿ. ಡಯಾಬಿಟಿಕ್ ಪೇಷಂಟ್ ಹೇಳ್ಕೊಟ್ರೆ ಅವನು ಅರ್ಧ ಮರ್ತ್ಬಿಡ್ತಾನೆ. ಸಾಯಂಕಾಲ 7:00 ಹೇಳಿದ್ನಲ್ಲ, ಬಾರ್ಗೆ ಹೋದರೆ ಮರ್ತ್ಬಿಡ್ತಾನೆ. ಹೆಂಡ್ತಿ ಅರ್ಧಂಬರ್ಧ ಕಣ್ಣಿಟ್ಟಿರ್ತಾಳೆ, ಮರೆಯಲ್ಲ. 3 ಸಲ ಹೇಳ್ಕೊಟ್ರೆ ಕಣ್ಣಿಟ್ಟಿರ್ತಾಳೆ. ಹೇಳ್ಬಿಟ್ಟು ರೀ ಯಾಕ್ರಿ ಹೇಳಿಲ್ವಾ ಡಾಕ್ಟರ್ ಬೈತಾರ್ರಿ ಬೆ ಅಂತ ಹೇಳ್ತಿರ್ತಾಳೆ. ಇದನ್ನು ನಾವು ಬಹಳ ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ. ಐ ಡು ನಾಟ್ ಟೀಚ್ ದ ಡಯಾಬಿಟಿಕ್ ಪೇಷಂಟ್, ಐ ಟೀಚ್ ದ ಪರ್ಸನ್ ಹೂ ಗಿವ್ಸ್ ಫುಡ್ ಫಾರ್ ದೆಮ್. ಅಂದರೆ ಇಲ್ಲಿ ಬೆಡ್ಗಳು ಇರುತ್ತಾ ಬಟಿಕ್ ಹಾಸ್ಪಿಟ್ಲಲ್ಲಿ? ಹೌದು, ಅಡ್ಮಿಷನ್ ಎಲ್ಲರೂ ಬಂದು ಸೇರ್ಕೋತಾರೆ. ಇಲ್ಲಿ ನಮ್ಮ ಕೊಯಮತ್ತೂರಿನಲ್ಲಿ ನನ್ನ ಹೆಸರು ಅವರೇ, ಶೇಖರ್ ಅಂತ. ಅವರು SEKHAR ಅಂತ ಬರೀತಾರೆ, SHE ಅಂತ ಬರೆಯಲ್ಲ. ಶೇಖರ್ ಅಂತಾರೆ. ಕೋಲ್ ಫ್ರೆಂಡ್, ವೆರಿ ಗುಡ್ ಫ್ರೆಂಡ್. ಅವನು ಈ ಬಟಿಕ್ ಹಾಸ್ಪಿಟಲ್ ಶುರು ಮಾಡಿದ್ದ. ನಾನು ಇದೆಲ್ಲ ಮಾತಾಡಾದ್ಮೇಲೆ ಶುರು ಮಾಡಿದ್ದಾರೆ. ಮಾಡಿದ್ರು. ಏನಂದರೆ 10 ದೊಡ್ಡ ಸಣ್ಣ ಸಣ್ಣ ಮನೆ ಥರ 10 ನ್ಯೂಲಿ ಡಿಟೆಕ್ಟೆಡ್ ಡಯಾಬಿಟಿಕ್ ಅಲ್ಲಿ ಬಂದು 4-5 ದಿವಸ ಫ್ಯಾಮಿಲಿ ಜೊತೆ ಇದ್ಬಿಟ್ಟು ಅರ್ಥ ಮಾಡ್ಕೊಂಡು ಎಷ್ಟು ಥರ ಇಡ್ಲಿ ಮಾಡ್ಬೋದು. 10-12 ಥರ ಇಡ್ಲಿ ಮಾಡೋನು ಅವನು. ಅವನ ಹೆಂಡತಿ ಶಿ ವಾಸ್ ಎ ನ್ಯೂಟ್ರಿಷನಿಸ್ಟ್, ಡೈಟಿಷಿಯನ್. ಸೊ ಇವು ಮಾಡಿಬಿಟ್ಟು ಬರೀ ಇಡ್ಲಿ ಕೊಡೋದು. ಯಾಕಂದರೆ ತಮಿಳ್ನಾಡಲ್ಲಿ ಇಡ್ಲಿ ತಿಂತಾರೆ, ಉಪ್ಪಿಟ್ಟು 4 ಥರ 5 ಥರ ಉಪ್ಪಿಟ್ಟು ಮಾಡೋನು. ಬ್ಲಡ್ ಶುಗರ್ ರೆಸ್ಪಾನ್ಸ್ ನೋಡೋರು, ಈ ಇಡ್ಲಿ ತಿಂದರೆ ಮೇಲಕ್ಕೆ ಹೋಗ್ತದ ಇಲ್ಲ ಅಂತ. ಹಂಗೆ ಕೊಟ್ಟರೆ ಅದು ನೋಡ್ಬಿಟ್ಟು ಸೊಸೆನೋ ಹೆಂಡ್ತಿನೋ ಅರ್ಥ ಮಾಡ್ಕೊಂಡು ಹೋಗೋಳು. ದಿಸ್ ಈಸ್ ದಿ ಕಾನ್ಸೆಪ್ಟ್. ನಾವು ಇದನ್ನು ತೊಗೊಂಡೋದ್ರೆ ಇವಾಗ ನಾನು ಎಲ್ಲ ಕಡೆ ಕರೀತಾರೆ ಮಾತಾಡಲಿಕ್ಕೆ. ರೋಟ್ರಿ ಅವರು, ಲಯನ್ಸ್ನವರು, ಇದನ್ನೇ ಮಾತಾಡೋದು ನಾನು. ಯು ಎನೇಬಲ್ ದ ಪೀಪಲ್ ಹೂ ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ, ದೇ ಕ್ಯಾನ್ ಟೇಕ್. ಬಟ್ ಅಷ್ಟೆಲ್ಲ ಕಷ್ಟ ಇದೆಯಾ ಅದನ್ನ ಅರ್ಥ ಮಾಡಿಕೊಂಡು ಪಾಲಿಸೋದು? ತುಂಬ ಇದು ನೀವು ಹೇಳೋದು ಕೇಳಿದರೆ ಒಬ್ಬ ಡಯಾಬಿಟಿಸ್ ಪೇಷಂಟು ಅದನ್ನು ಅರ್ಥ ಮಾಡ್ಕೊಳಿಕ್ಕಾಗಲ್ಲ. ಅದನ್ನ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡೋದು ಅಷ್ಟೆಲ್ಲ ಕ್ಲಿಷ್ಟಕರವಾದದ್ದು ಅಂತ. ನಿಮಗೆ ಇವಾಗ ನನಗೆ ಸಡನ್ನಾಗಿ ನೆನಪು ಬಂತು. ನಾನು ಡಯಾಬಿಟಿಸ್ ಪ್ರಾಕ್ಟೀಸ್ ಶುರು ಮಾಡಿದಾಗ ಎಷ್ಟು ವರ್ಷದಿಂದ? 89ನೇ ಇಸ್ವಿ. 89 ಕ್ಲಿಯರಾಗಿ ನೆನಪಿದೆ. ಆವಾಗ ನಾನು MD ಮಾಡಿದಾಗ ನನಗೆ ಭಾಳ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ, ದೊಡ್ಡ ಡಾಕ್ಟ್ರು ಅಂತ. ಇನ್ನೂ ಬಲ್ತಿರಲಿಲ್ಲ, ಇದು ಬಲ್ತಿರಲಿಲ್ಲ. ಆಯ್ತೇ. ಒಬ್ಬರು IAS ಆಫೀಸರ್, ರಿಟೈರ್ಡ್ IAS ಆಫೀಸರ್ ಫ್ರಮ್ ತಮಿಳ್ನಾಡು, ಹೂ ಹ್ಯಾಡ್ ಸೆಟಲ್ ಡೌನ್ ಇನ್ ಮೈಸೂರು ಬಿಕಾಸ್ ಅವರ ಸೊಸೆ ಮೈಸೂರಿನವಳು. ಮೈಸೂರು ಚೆನ್ನಾಗಿದೆ ಅಂತ ಇಲ್ಲೇ ಸೆಟ್ಲಾಗಿ ನನ್ನ ಹತ್ರ ಬಂದರು. ಐ ಸ್ಟಾರ್ಟೆಡ್ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಡು ಯು ಹ್ಯಾವ್ ಡಯಾಬಿಟಿಸ್? ಐ ಸೆಡ್ ನೋ. ವಾಟ್ ಆರ್ ಯು ಟಾಕಿಂಗ್? ಐ ಆಮ್ ಯಂಗ್, ಐ ಆಮ್ ಫಿಟ್ ಅಂತ. ದೆನ್ ಯು ಡೋಂಟ್ ನೋ ಮಚ್ ಅಬೌಟ್ ಡಯಾಬಿಟಿಸ್. ಅವ್ರು ಹೇಳಿದ್ದು ಶಾಕಿಂಗ್ ಇಟ್ ವಾಸ್. ಕಣ್ಣು ತೆರೆದಿದ್ದು ಅವತ್ತು ಅವರೇನೆ. ನಿಮಗೆ ಸಕ್ಕರೆ ಕಾಯಿಲೆ ಇಲ್ಲ ಅಂದರೆ ಅದ್ರ ವಿಚಾರ ತುಂಬ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಯಾತಕ್ಕೆ ಅಂದರೆ ನಮಗೆ ಜೀವನದ ಬೆಳಗ್ಗಿಂದ ರಾತ್ರಿವರೆಗೂ ಏನೇನೇನೇನು ಕಷ್ಟ ಇರುತ್ತೆ, ಏನೇನೇನು ಕೆಲಸಗಳಿರುತ್ತೆ. ಅದ್ರ ಜೊತೆಗೆ ನೀನು ಹಂಗೆ ತಿನ್ನು, ಹಿಂಗೆ ಮಾಡು, ಕಾಲು ಹಿಂಗಾಡು, ಕೈನಲ್ಲಿ ಹಿಂಗೆ ಮಾಡು ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಕಷ್ಟ ಏನಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ಕಿಸ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಏನಂತಾರೆ? ಕಿಸ್ ಪ್ರಿನ್ಸಿಪಲ್. ಕಿಸ್ ಅಂದರೆ ಅಪಾರ್ಥ ಅಲ್ಲ. ಕೀಪ್ ಇಟ್ ಸಿಂಪಲ್ ಸ್ಟುಪಿಡ್. ಕೀಪ್ ಇಟ್ ಸಿಂಪಲ್, KIS. ಅದಕ್ಕೆ ಇನ್ನೊಂದು S ಸೇರಿದ್ರೆ ಸ್ಟುಪಿಡ್. ಹೂ ಇಸ್ ದ ಸ್ಟುಪಿಡ್? ದ ಡಾಕ್ಟರ್, ನಾಟ್ ದ ಪೇಷಂಟ್. ಐ ಶುಡ್ ಕೀಪ್ ಇಟ್ ಸಿಂಪಲ್ ಟು ದ ಪೇಷಂಟ್. ಎಲ್ಲರೂ ಸರಿ ಹೋಗ್ತಾರೆ ಅವಾಗ. ಅದಕ್ಕೆ ನಾನು ಹೇಳಿರೋದು, ಯಾವಾಗ ಏನು ಎಷ್ಟು, ಯಾವಾಗ ದಿನಕ್ಕೆ 3 ಸಲ ತಿನ್ನಪ್ಪ ಸಾಕು. ಏನು ಎಲ್ಲ ತಿನ್ನು, ಏನು ತಿನ್ನಬಾರ್ದು ಅಂತ ತಲೆಗಿಟ್ಕೊ. ಇರೋದೇ 3-4 ತಿನ್ನಬಾರ್ದು ಅಂತ. ಎಷ್ಟು ಸ್ಟ್ಯಾಂಡರ್ಡ್ ಇಟ್ಕೋದು. ಯಾವುದೋ ಮದುವೆಗೆ ಹೋದೆ, ಚೆನ್ನಾಗಿ ತಿಂದ್ಬಿಟ್ಟು ಇನ್ನು 3 ದಿವಸ ಕಡಿಮೆ ತಿಂದ್ರೂ ಕಂಟ್ರೋಲ್ ಬರೋಲ್ಲ. ಆ ಥರ ಐ ಮೇಡ್ ಇಟ್ ವೆರಿ ಸಿಂಪಲ್. ಎಕ್ಸಸೈಸ್ ಗಂಡಸರಿಗೆ ಹೇಳಿದ್ರೆ ಮಾಡ್ತಾರೆ, ಪಾಪ ಹೆಂಗಸರು ಬೆಳಗ್ಗೆ ಎದ್ದರೆ ಮೊದಲನೇ ಮಗಳನ್ನ ರೆಡಿ ಮಾಡಬೇಕು, 2ನೇ ಮಗಳನ್ನ ಕಾಲೇಜಿಗೆ ಏನೇನೋ ಇರುತ್ತೆ, ಸೊಸೆ ಅತ್ತೆ ಮಾವ ಅವ್ರನ್ನೆಲ್ಲ ಕೇಳಿಕೊಂಡು ಎಲ್ಲಿದೆ ಅವ್ರಿಗೆ ಟೈಮು. ಆದರೆ ನಾನು ನೋಡಿದ ಪ್ರಕಾರ ಎಲ್ಲ ಹೆಂಗಸರು ಟಿ ವಿ ನೋಡ್ತಾರೆ. ಸಾಯಂಕಾಲ ಆಯಿತು ಅಂದರೆ ಟಿ ವಿ ನೋಡ್ತಾರೆ. ಮೊದಲನೇ ಸೀರಿಯಲ್ನಲ್ಲಿ ಗಂಡನ ಹೆಂಗೆ ಓಡಿಸ್ಬೇಕು, ಸಾರಿ 2ನೇ ಸೀರಿಯಲ್ ಏನೋ ಇದೆ, ಅತ್ತೆ ನೋಡ್ಸೋದು ಹೆಂಗೆ ಅಂತ ಏನೋ ಸಮ್ ವೆರಿ ಅನ್ಫಾರ್ಚುನೇಟ್ ಸಿಸ್ಟಮ್ ಅವರ್ ಸೀರಿಯಲ್ಸ್ ಆರ್ ನೋಡ್ತಾರೆ. ಅವ್ರಿಗೆ ಹೇಳ್ತೀನಿ, ಕೂತ್ಕೊಂಡು ನೋಡಬೇಡಿ. ಒಂದು ಸೀರಿಯಲ್ ಅಂದರೆ 30 ನಿಮಿಷ ನಿಂತ್ಬಿಟ್ಟು ನಡೆದ್ಬಿಡಿ. ಸ್ಪಾಟ್ ವಾಕಿಂಗ್ ಅಂತ ನಿಂತಲ್ಲೇ ಕೈ ಬಿಸ್ಕೊಂಡು ನಡೀರಿ. 30 ನಿಮಿಷ ನಿಮ್ಮ ಎಕ್ಸಸೈಸ್ ಆಗೋಯ್ತು. ಮಾಡೋದೇ ಬೇಕಾಗಿಲ್ಲ ಬೇರೆ, ಸಾಕು.
ಬೆಳಗಿನ ಸಾಯಂಕಾಲ ಆ್ಯಕ್ಟಿವ್ ಆಗಿರ್ತಾರಲ್ಲ ಪಾಪ. ಗಂಡಸರೇ ಸ್ಟುಪಿಡ್ ಪೀಪಲ್, ಏನು ಆ್ಯಕ್ಟಿವ್ ಇರಲ್ಲ, ಕೂತಿರ್ತಾರೆ ಅಷ್ಟೇ. ಹೆಂಗಸರು ಏನಾದರೂ ಮಾಡ್ತಿರ್ತಾರೆ ಕೆಲಸ. ಜೊತೆಗೆ ಇವು 30-40 ನಿಮಿಷ ನಡೆದ್ಬಿಟ್ರೆ ಸಾಕು ಅಂತ ಹೇಳ್ಕೊಡ್ತೀನಿ. ಇಟ್ಸ್ ವೆರಿ ವೆರಿ ಪ್ರಾಕ್ಟಿಕಲ್. ಹಾಗೆ ಈ ಆಹಾರ ಪದ್ಧತಿ ಬಗ್ಗೆ ಭಾಳಷ್ಟು ಮಿತ್ಗಳಿದಾವಲ್ಲ, ಯಾಕದು? ಮಿತ್ಸ್ ಅನ್ನೋಕ್ಕಿಂತ ಟೂ ಥಿಂಗ್ಸ್ ಐ ವಿಲ್ ಟೆಲ್ ಯು. ಒನ್ ಈಸ್ ಅಯ್ಯೋ ನಾನು ಹಿಂಗೆಲ್ಲ ಮಾತಾಡ್ಬೋದಾ ಅಂತ ಮಾತಾಡಿ ಸರ್. ನೀವು ಸಯಾಮ್ ಅಂತ ಕೇಳಿದ್ದೀರಾ ಅಲ್ವಾ? ಥೈಲ್ಯಾಂಡ್, ದಿ ಪ್ರೆಸೆಂಟ್ ಥೈಲ್ಯಾಂಡ್ ವಾಸ್ ಕಾಲ್ಡ್ ಆಸ್ ಸಿಯಾಮ್. ಅಲ್ಲಿ ದೇರ್ ಈಸ್ ಎನ್ ಅಡೇಜ್. ಏನು ನಾವು ಕೇಳಿದ್ದೀವಲ್ಲ, ಎನ್ ಎಲಿಫೆಂಟ್ ಆ್ಯಂಡ್ 5 blind men ಅಂತ. ಅದರದ್ದು ಒರಿಜಿನಲ್ ಅಡೇಜ್ ಈಸ್ ಎನ್ ಎಲಿಫೆಂಟ್ ಆ್ಯಂಡ್ 9 blind men. 9 blind men. 9 ಜನ ಕುರುಡರು ಒಂದು ಎಲಿಫೆಂಟ್ ಮಾಡಿಬಿಟ್ಟು ಏನು ಹೇಳ್ತಾರೆ ಅಂತ. ಐ ಕೀಪ್ ಟೆಲ್ಲಿಂಗ್ ಮೈ ಯಂಗ್ ಡಾಕ್ಟರ್ಸ್, ಯು ಆರ್ ಆಲ್ ಬ್ಲೈಂಡ್ ಪೀಪಲ್ ಎಕ್ಸ್ಪ್ಲೈನಿಂಗ್ ಎನ್ ಎಲಿಫೆಂಟ್. ನಿನಗೆ ಗೊತ್ತಿದ್ದೀನಿ ಹೇಳ್ಕೊಡ್ತೀಯ. ಅವನು ಕನ್ಫ್ಯೂಸ್ ಆಗ್ಬಿಟ್ಟು ದಟ್ ಹ್ಯಾಸ್ ಟರ್ನ್ಡ್ ಇನ್ ಟು ಎ ಮಿತ್. ಇಟ್ ಈಸ್ ನಾಟ್ ಮಿತ್, ಇಟ್ ಈಸ್ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನಾವು ಗಾಳಿ ಕುಡಿಬೇಕು, ಇದನ್ನೂ ಹೇಳ್ತೀನಿ, ಹೇಳ್ಬೇಕೋ ಬೇಡ ಒಂದು ಆಗ್ತಿಲ್ಲ. ಇನ್ನೊಬ್ಬ ಪೇಷಂಟು ಮಾರ್ವಾಡಿ, ಅದನ್ನು ಹೇಳ್ಬಿಡ್ತೀನಿ. ಬಂದ, ಅಷ್ಟು ಕನ್ನಡ ಬರಲ್ಲ ಅವನಿಗೆ. ನಾನು ಅವರ ತಮ್ಮ ಬಂದಿದ್ದರು, ನನಗೆ ಚೆನ್ನಾಗಿ ಗೊತ್ತಿತ್ತು ಅವನ ತಮ್ಮ, ಗುಡ್ ಫ್ರೆಂಡ್ ಆಫ್ ಮೈನ್. ಅವನಿಗೆ ಹಿಂಗೆ ಹೇಳ್ತಾ ಇದ್ದೆ, ನೋಡಪ್ಪ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಅವನು ಎಲ್ಲದಕ್ಕೂ ತಲೆ ಆಡಿಸ್ತಿದ್ದ ಪೇಷಂಟ್. ಕೊನೆಗೆ ಅವನೇನೋ ಅವ್ರ ತಮ್ಮನಿಗೆ ಹೇಳ್ದ, ಅವರ ಇದು ಮಾರ್ವಾಡಿ ಇದರಲ್ಲಿ ಫ್ಲ್ಯಾಶಲ್ಲಿ ಏನು ಹೇಳ್ದ ಕಣೋ ಅಂತ ಕೇಳಿದ್ದಕ್ಕೆ, ಇದೇನು ಅದು ಮಾಡಬೇಡ, ಇದು ಮಾಡಬೇಡ ಅಂದ್ರೆ ಗಾಳಿನ ನಿಲ್ಲಿಸ್ಬಿಡು ಅಂತ ಹೇಳು. ಅವತ್ತು ಇನ್ನೊಂದು ವಯಸ್ಸೆ. ಸಿ ವಿ ಶುಡ್ ಮೇಕ್ ಇಟ್ ಈಸಿ ಫಾರ್ ದೆಮ್ ಟು ಲೀವ್, ನಾಟ್ ಮೇಕ್ ಇಟ್ ಡಿಫಿಕಲ್ಟ್. ಅವತ್ತಿಂದ ಇದೇ ಮಾಡಿರೋದು. ನಾನೇನು ಹೇಳ್ತೀನಿ, ನಿಮ್ಗೆ 60 ವರ್ಷ ಅಲ್ವಾ, ಈ 60 ವರ್ಷದಲ್ಲಿ ಏನೇನು ತಿನ್ಕೊಂಬಂದಿದ್ದೀರಾ ಇಟ್ಕೊಳ್ಳಿ. ಅದರಲ್ಲಿ ಏನು ಹೇಳ್ಕೊಟ್ಟೆ? 3 ಅಂಶ. ಯಾವಾಗ, ಏನು, ಎಷ್ಟು ಅನ್ನೋದು. ಈ ಏನು ಅನ್ನೋದು ಅಷ್ಟೊಂದು ಕಷ್ಟ ಇಲ್ಲ, ಏನು ತಿನ್ನಬಾರ್ದು ಅಂತ ಮಾಡ್ಕೊಳ್ಳಿ ಅಂತ. ಏನು ತಿನ್ನಬೇಕು ಅನ್ನೋಕ್ಕಿಂತ ಏನು ತಿನ್ನಬೇಕು ಅನ್ನೋಕ್ಕೆ. ಇವಾಗ ಅನ್ನ, ನೀವು ಅನ್ನನ ಎಷ್ಟು ಕಲರ್ ತಿಂತೀರಾ? ಬಿಳಿ, ಹಳದಿ, ಹಸಿರು, ಕೆಂಪು, ಏನೇನೋ. ಯಾವ ಪ್ರಾಣಿನೂ ಮಾಡ್ಕೊಂಡು ತಿನ್ನಲ್ಲ. ಹೌದು. ಸೊ ಈ ಬಿಳಿಯನ್ನು ತಿನ್ಬೋದಾ, ಕೆಂಪನ್ನು ತಿನ್ಬೋದಾ ಅನ್ನೋದು ತಲೆಗೆ ಬರಬೇಕಷ್ಟೆ. ಏನು ತಿನ್ನಬಾರ್ದು ಅಂತ ಪ್ರಾಕ್ಟೀಸ್ ಮಾಡಿಬಿಡಿ, ಏನು ಬೇಕೋ ಅದು ತಿನ್ಕೊಂಡು ಹೋಗಿ. ಎಷ್ಟು ತಿನ್ನಬೇಕು ಅಂತ ಲಾಸ್ಟ್ ಹೇಳ್ಕೊಡ್ತೀನಿ. ಒಂದು ದಿವಸ 6 ಇಡ್ಲಿ ತಿನ್ನೋದು, ಒಂದು ದಿವಸ 3 ಇಡ್ಲಿ ಅಲ್ಲ, 4 ಇಡ್ಲಿ ಅಂದರೆ 4 ಇಡ್ಲಿ ಇಟ್ಕೊಳ್ಳಿ. ಆ ಥರ ಅದು ಇಟ್ ಬಿಕಮ್ಸ್ ಅದು ಬೇಡ. ಸಿಂಪ್ಲಿಫೈ ದೇರ್ ಲೈಫ್. ಆಬ್ವಿಯಸ್ಲಿ ದೇರ್ ಪ್ರಾಬ್ಲಮ್ ಕಮ್ಸ್ ಡೌನ್. ಇಟ್ಸ್ ಈಸಿ ಫಾರ್ ದೆಮ್ ಟು ಅಂಡರ್ಸ್ಟ್ಯಾಂಡ್. ಈ ಸ್ಟ್ರೆಸ್ ವಿಚಾರ ಒಂದು ಹೇಳ್ತೀನಿ. ಹೇಳಲೇಬೇಕು. ಸ್ಟ್ರೆಸ್ ಅಂತ ಏನಂತಿದ್ದೀರಾ? ನಿಮ್ಮ ಪ್ರಕಾರ ಸ್ಟ್ರೆಸ್ ಅಂದ್ರೆ ಏನು? ತೀರಾ ಎಂಗ್ಸೈಟಿ ಇಟ್ಕೊಳ್ಳೋದು, ಅಂದರೆ ಗಾಬರಿ ಆಗೋದು ಅಲ್ವಾ? ಈಗ ನಿಮಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರನ್ನ ಪ್ರೀತಿ ಮಾಡ್ತೀರಾ? ಹೌದು. ಸ್ಟ್ರೆಸ್ ಅದು ಅಲ್ಲ. ನಿಮ್ಮ ಸ್ನೇಹಿತ ಶೇಖರ್ ಅವ್ರ ಕಂಡ್ರೆ ನಿಮಗೆ ಪ್ರೀತಿ ಇದೆ, ಸ್ಟ್ರೆಸ್ಸಾ? ಅಲ್ಲ. ಮೆಡಿಕಲಿ ಸ್ಪೀಕಿಂಗ್, ಸ್ಟ್ರೆಸ್ ಇಸ್ ಡಿಫೈನ್ಡ್ ಆಸ್ ಎನಿ ಇಂಟರ್ನಲ್ ರೆಸ್ಪಾನ್ಸ್ ಟು ಎನಿ ಸ್ಟಿಮ್ಯುಲಸ್. ಇಂಟರ್ನಲ್ ರೆಸ್ಪಾನ್ಸ್, ನಾವು ಒಳಗಿಂದ ಏನು ರೆಸ್ಪಾಂಡ್ ಮಾಡ್ತೀವಿ ಫಾರ್ ಎನಿ ಸ್ಟಿಮ್ಯುಲಸ್. ಸೊ ದೇರ್ ಆರ್ 2 ಕಾಂಪೊನೆಂಟ್ಸ್ ಟು ಸ್ಟ್ರೆಸ್. ಒನ್ ಈಸ್ ಕಾಲ್ಡ್ ಅಸ್ ಯೂಸ್ಟ್ರೆಸ್, ಗುಡ್ ಸ್ಟ್ರೆಸ್. ಅನದರ್ ಇಸ್ ಕಾಲ್ಡ್ ಅಸ್ ಡಿಸ್ಟ್ರೆಸ್, ಬ್ಯಾಡ್ ಸ್ಟ್ರೆಸ್. ನಾವು ಪೆತ್ತರು ಏನು ಮಾಡಿದ್ದೀವಿ? ಸ್ಟ್ರೆಸ್ ಅಂದರೆ ಬ್ಯಾಡ್ ಸ್ಟ್ರೆಸ್ ಅಂತ ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಹೌ ಡು ಯು ಬ್ರಿಂಗ್ ಡೌನ್ ಬ್ಯಾಡ್ ಸ್ಟ್ರೆಸ್? ಇನ್ಕ್ರೀಸ್ ಗುಡ್ ಸ್ಟ್ರೆಸ್. ಯು ಸ್ಟಾರ್ಟ್ ಲವಿಂಗ್ ಮೋರ್, ಯು ಸ್ಟಾರ್ಟ್ ಬೀಯಿಂಗ್ ಹ್ಯಾಪಿ ವಿತ್ ಮೋರ್ ಆ್ಯಂಡ್ ಮೋರ್, ಡಿಸ್ಟ್ರೆಸ್ ಕಮ್ಸ್ ಡೌನ್. ಯೂಸ್ಟ್ರೆಸ್ ಮಾಡಿದ್ರೆ ಒಳ್ಳೆ ಹಾರ್ಮೋನ್ಸ್ ಬರುತ್ತೆ, ಡಿಸ್ಟ್ರೆಸ್ ಮಾಡಿದ್ರೆ ಕೆಟ್ಟ ಹಾರ್ಮೋನ್. ಇಷ್ಟೇ ಮಾಡಬೇಕಾಗಿರೋದು. ಥೂ ಅನ್ನೋದು ಬಿಟ್ಬಿಟ್ಟು ಹೌದಪ್ಪ ಮಾಡೋಣ ಬಿಡಿ. ದಟ್ ಈಸ್ ಎ ಸಿಂಪಲ್ ಕಾನ್ಸೆಪ್ಟ್ ಆಫ್ ಸ್ಟ್ರೆಸ್. ಎಕ್ಸಸೈಸ್ ಹೇಳ್ಕೊಟ್ಟೆ. ಸ್ಟ್ರೆಸ್ ಅಂದರೆ 2 ಇರುತ್ತೆ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ನೀವು ಏನೇನೋ ಯೋಚನೆ ಮಾಡಿ ನನಗೆ ಪಕ್ಕದ ಮನೆಯಲ್ಲಿ ಟಿ ವಿ ಇದೆ, ನಮ್ಮ ಮನೇಲಿ ಇಲ್ಲ ಅಂದರೆ ಡಿಸ್ಟ್ರೆಸ್ ಆಗುತ್ತೆ. ಅವನಿಗಿದೆ, ನಮಗಿಲ್ಲ, ತೊಂದರೆ ಇಲ್ಲ ಅಂದರೆ ಯೂಸ್ಟ್ರೆಸ್ ಹೆಚ್ಚಾಗುತ್ತೆ. ಇಫ್ ಯು ಹ್ಯಾವ್ ಮೋರ್ ಯೂಸ್ಟ್ರೆಸ್, ಯು ಪ್ರೊಡ್ಯೂಸ್ ಗುಡ್ ಹಾರ್ಮೋನ್ಸ್, ಕಾಯಿಲೆ ಇರಲ್ಲ. ಡಿಸ್ಟ್ರೆಸ್ ಹೆಚ್ಚಾದರೆ BP ಹೆಚ್ಚಾಗ್ತದೆ, ನಿದ್ರೆ ಬರೋಲ್ಲ, ಹಾರ್ಟ್ ಅಟ್ಯಾಕ್ ಅಂತೆ ಅದಂತೆ ಹೆಚ್ಚಾಗುತ್ತೆ. ಸಿಂಪಲ್ ಬೇಸಿಕ್ ಲೆವೆಲ್ ಥಿಂಕಿಂಗ್ ಪ್ರೋಸೆಸ್ ಅಷ್ಟೇ. ಈ ಡಯಾಬಿಟಿಸ್ನಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಅಂತಾರಲ್ಲ, ಯಾಕದು? ಇದು ಭಾಳ ಚೆನ್ನಾಗಿ ಹೇಳಿದ್ರಿ. ನಿಮ್ಗೆ ಹೆಂಗೆ ಉತ್ತರ ಕೊಡಬೇಕು ಅಂದರೆ, ಡಯಾಬಿಟಿಸ್ ಅಂದರೆ ಡೆಫಿನೇಷನ್, ಮೆಜಾರಿಟಿ ಆಫ್ ದ ಡಾಕ್ಟರ್ಸ್ ಥಾಟ್ ಡಯಾಬಿಟಿಸ್ ಈಸ್ ಹೈ ಬ್ಲಡ್ ಗ್ಲೂಕೋಸ್. ಆಮೇಲಿಂದ ವೈ ಹೈ ಬ್ಲಡ್ ಗ್ಲೂಕೋಸ್? ಇನ್ಸುಲಿನ್ ಉತ್ಪತ್ತಿ ಇಲ್ಲ, ಇನ್ಸುಲಿನ್ ಕೆಲಸ ಮಾಡ್ತಿಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್, ಇನ್ಸುಲಿನ್ ಡೆಫಿಷಿಯನ್ಸಿ. ಆಮೇಲಿಂದ
ನಾಟ್ ಓನ್ಲಿ ಕಾರ್ಬೋಹೈಡ್ರೇಟ್ಸ್, ಇಟ್ ಈಸ್ ದಿ ಅಬ್ನಾರ್ಮಲಿಟಿ ಆಫ್ ಆಲ್ ದ ತ್ರೀ: ಕಾರ್ಬೋಹೈಡ್ರೇಟ್, ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಮೆಟಬಾಲಿಸಮ್. ಈ ಮೂರು ಮೆಟಬಾಲಿಸಮು ಅಬ್ನಾರ್ಮಲ್ ಇರುತ್ತೆ ಇನ್ಸುಲಿನ್ ಇದರಲ್ಲಿ. ಎಂಡ್ ಆಫ್ ದ ಡೇ ಡಯಾಬಿಟೀಸ್, high blood glucose, insulin deficiency, insulin resistance due to all the three macronutrient abnormality leads to vascular disease. This is the complete definition. Diabetes ends in vascular disease. Vascular ಅಂದ್ರೇನು? ಆರ್ಟ್ರೀಸ್. ನಮ್ಮಲ್ಲಿ ಎಷ್ಟಿದೆ ಆರ್ಟ್ರೀಸ್? ಹಾರ್ಟ್ ಅದರ ಸಿಸ್ಟಮ್, ವ್ಯಾಸ್ಕ್ಯುಲರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ನಮ್ಮಲ್ಲಿ ದೊಡ್ಡ ಆರ್ಟ್ರಿ, ಚಿಕ್ಕ ಆರ್ಟ್ರಿ, ಮ್ಯಾಕ್ರೋ ಆ್ಯಂಡ್ ಮೈಕ್ರೋ ಅಂತೀವಿ. ಸೊ ಬ್ಲಡ್ ಶುಗರ್ ಹೆಚ್ಚಿದ್ದಷ್ಟು ಮ್ಯಾಕ್ರೋ, ಮೈಕ್ರೋ, ಯೂಶ್ವಲಿ ಮೈಕ್ರೋ, ಆವಾಗ ಕಿಡ್ನಿ, ಕಣ್ಣು, ನರಗಳು. ಟು ದಟ್ ಆ್ಯಡ್ ಡಿಸ್ಲೈಪಿಡಿಯಮ್ ಅಂದರೆ ಕೊಲೆಸ್ಟ್ರಾಲ್ ಎಲ್ಲ ಮೇಲಿದೆ, ಬಿ ಪಿ ಮೇಲಿದೆ ಅಂದರೆ ಮ್ಯಾಕ್ರೋವ್ಯಾಸ್ಕ್ಯುಲರ್, ಲಾರ್ಜ್ ಆರ್ಟ್ರೀಸ್. ಲಾರ್ಜ್ ಆರ್ಟ್ರೀಸ್ ಅಂದರೆ ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಪೆರಿಫರಲ್ ಕಾಲು ಕುಡಿಸ್ಕೊಂಡ್ರು ಅಂತ ಹೇಳ್ತೀವಲ್ಲ. ಸೊ ಲಾಂಗ್ ಟರ್ಮ್ ಡಯಾಬಿಟಿಸ್, ಸಕ್ಕರೆ ಯಾವತ್ತೂ ಮೇಲೆ ಇಟ್ಕೊಂಡು ಕಂಟ್ರೋಲ್ ಇಲ್ಲ ಅಂದರೆ ಬ್ಲಡ್ ವೆಸಲ್ಸ್ನಲ್ಲಿ ಕಾಯಿಲೆ ಶುರುವಾಗುತ್ತೆ. ಬ್ಲಡ್ ವೆಸಲ್ ಕಾಯಿಲೆ ಶುರುವಾದಾಗ ಕಿಡ್ನಿ ಫೇಲ್ ಆಯಿತು, ಕಣ್ಣು ಹೊಟ್ಟೋಯ್ತು, ನರಗಳು ವೀಕ್ ಆಯಿತು, ಬ್ಲಡ್ ಸಪ್ಲೈ ಕಡಿಮೆ ಆಯಿತು, ಕಾಲು ಕುಯಿ, ಹಾರ್ಟ್ ಅಟ್ಯಾಕ್ ಆಗು, ಸ್ಟ್ರೋಕ್ ಆಗು ಅಂತ ಹೇಳ್ತಾರೆ. ಅಷ್ಟೇ, ಅಟ್ಸ್ ದ ರೀಸನ್. ಇದು ಎಕ್ಸ್ಟ್ರೀಮಾ ಅಥವಾ ಪ್ರಾರಂಭದ ಹಂತದಲ್ಲೇ ಬರುವಂಥದ್ದು? ಭಾಳ ಲೇಟ್. ಇವತ್ತು ಡಯಾಬಿಟಿಸ್ ಗೊತ್ತಾಯಿತು, 3 ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಾ? ಮೋಸ್ಟ್ ಆಫ್ ದ ಡಯಾಬಿಟಿಸ್ಗೆ ಇಲ್ಲ. ಬೇರೆ ಏನಾದರೂ ತೊಂದರೆ ಇದ್ದರೆ ಆಗ್ಬೋದು. 6 ತಿಂಗಳಲ್ಲಿ ಆಗುತ್ತಾ? ವರ್ಷಾನುಗಟ್ಟಲೆ ಬೇಕು. ನಾವು ಟೆಕ್ಸ್ಟ್ ಬುಕ್ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ಡಯಾಬಿಟಿಸ್ ಶುರುವಾಗಿ ಒಂದು 3-5 ವರ್ಷದಲ್ಲಿ ಮೈಕ್ರೋ, ಸಣ್ಣ ಬ್ಲಡ್ ವೆಸಲ್ಸ್ ಅಂತೀವಲ್ಲ, ನರ್ವ್ಸ್, ಕಣ್ಣು, ಕಿಡ್ನಿದು ಪ್ರಾಬ್ಲಮ್ ಶುರುವಾಗ್ಬೋದು. 8-10 ವರ್ಷ ಆದಮೇಲೆ ಎಸ್ಟಾಬ್ಲಿಷ್ ಆಗುತ್ತೆ. ಅಷ್ಟರೊಳಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ ಇದ್ದರೆ, ಲಿಪಿಡ್ಸ್ ಏನಾದರೂ ಮೇಲಿದ್ದರೆ, ಕೊಲೆಸ್ಟ್ರಾಲ್ ಅವೆಲ್ಲ ಮೇಲಿದೆ, ಬಿ ಪಿ ಇದೆ ಅಂದರೆ ಮ್ಯಾಕ್ರೋವ್ಯಾಸ್ಕ್ಯುಲರ್ ಶುರುವಾಗುತ್ತೆ ಅಂತ ನಾವು ಹೇಳ್ಕೊಡೋದು. ಅಂದರೆ ಇವತ್ತು ಡಯಾಬಿಟಿಸ್ ಗೊತ್ತಾದರೆ ನಾಳೆನೇ ಹಾರ್ಟ್ ಅಟ್ಯಾಕ್ ಆಗೋದು ಕಾಮನಾಗಿ ಇಲ್ಲ, ಸ್ವಲ್ಪ ದಿವಸ ಬೇಕು. ಅದೇ ಹೇಳಿದ್ನಲ್ಲ, ಟ್ರಿಪಲ್ ರೆಸ್ಪಾನ್ಸ್. ಗೊತ್ತಾದಾಗ ಓ ಆಯಿತು, ನನ್ನ ಕಿಡ್ನಿ ಫೇಲ್ ಆಯಿತು, ಆಮೇಲೆ ಗೊತ್ತಾಗುತ್ತೆ ಸುಳ್ಳು ಹೇಳ್ತಾರೆ ಇವರು, ಚೆನ್ನಾಗಿ ತಿನ್ಕೊಂಡಿರೋ. 3-4 ವರ್ಷ ಆದಮೇಲೆ ಶೇಖರ ಹೇಳಿದ್ದು ಕರೆಕ್ಟು ಅಂದ್ಬಿಟ್ಟು ಬರ್ತಾರೆ. ಹಾಗೆ ಮಾತ್ರೆ ಕೆಲಸ ಏನು ಇದರಲ್ಲಿ? ಅದೇ ಹೇಳಿದ್ನಲ್ಲ, ಮಾತ್ರೆ 2-3 ಹೇಳ್ತೀವಿ. ಒಂದು ಇನ್ಸುಲಿನ್ ಸೆಕ್ರಿಟಿಂಗ್ ಟ್ಯಾಬ್ಲೆಟ್ಸ್ ಅಂತ, ಇನ್ನೊಂದು ಇನ್ಸುಲಿನ್ ಸೆನ್ಸಿಟಿವಿಟಿ ಟ್ಯಾಬ್ಲೆಟ್ಸ್. ಸೊ ಸೆಕ್ರಿಷನ್, ನಿಮ್ಮ ಇನ್ಸುಲಿನ್ ಉತ್ಪತ್ತಿ ಮಾಡೋದು, ಇನ್ನೊಂದು ನೀವು ಉತ್ಪತ್ತಿ ಮಾಡೋದನ್ನ ಚೆನ್ನಾಗಿ ಕೆಲಸ ಮಾಡೋದು, ಅದನ್ನು ಕೊಟ್ಕೊಂಡು ಹೋಗ್ತೀವಿ ಅಷ್ಟು. ಡಯಾಬಿಟೀಸ್ ಹ್ಯಾಸ್ ಬಿಕಮ್ ಆನ್ ಇಂಡಸ್ಟ್ರಿ ಅಂತ ಈಗ ಒಂದು ದೊಡ್ಡ ಏನಂಗಂದರೆ ಇಂಡಸ್ಟ್ರಿ ಅಂದರೆ ಇವಾಗ ನಾನು ಹೇಗೆ ಹೇಳಬೇಕು ಗೊತ್ತಿಲ್ಲ. ಇವಾಗ ನೀವು ಬಟ್ಟೆ ಹಾಕೋತೀರಾ, ಇಂಡಸ್ಟ್ರಿನ ಅದು? ಅಲ್ಲ, ಹೌದು, ದೊಡ್ಡ ಇಂಡಸ್ಟ್ರಿ ಅದು, ದೊಡ್ಡ ಟೆಕ್ಸ್ಟೈಲ್ ಇಂಡಸ್ಟ್ರಿ. ನಾನು ಹಾಕ್ಕೊಂಡಿರೋ ಶರ್ಟ್ಗೆ ಅಲ್ಲಿ ಏನಾದರೂ ಒಂದು ಹೆಸರಿದ್ರೆ ಇಲ್ಲಿ ಬ್ರ್ಯಾಂಡ್ 3-4 ಸಾವಿರ ರೂಪಾಯಿ ಕೊಡಬೇಕು. ಇದಕ್ಕೆ ನಾನು ಬರೀ 700 ರೂಪಾಯಿ 800 ರೂಪಾಯಿ ಕೊಟ್ಟಿದ್ದೀನಿ. ಇಂಡಸ್ಟ್ರಿ ತಾನೇ, ಯಾಕದು ಮಾಡಬೇಕು? ಇಟ್ಸ್ ಸಿಂಪಲ್. ನಾನು ಹೇಳಬೇಕು ಗೊತ್ತಿಲ್ಲ ಇದು. ಇಟ್ ಹಸ್ ಬಿಕಮ್ ಎನ್ ಇಂಡಸ್ಟ್ರಿ ಬಿಕಾಸ್ ಆಫ್ ಅವೆರಿಷಿಯಸ್ನೆಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ನೋಡಪ್ಪ, ನನಗೆ ದಿನಕ್ಕೆ 3 ಸಲ ಊಟ ಸಾಕು, ತೊಂದರೆ ಇಲ್ಲ, ನಾನು ತಿನ್ನಬೇಕೋ ಬೇಡವೋ, ನನಗೆ ದಿನ ತುಪ್ಪದ್ದು ಇದೇ ಬೇಕು ಅದೇ ಬೇಕು ಅಂತ ಗ್ರೀಡ್ ಅಂತೀವಲ್ಲ, ಕನ್ನಡದಲ್ಲಿ ಏನು ಹೇಳ್ತೀರಾ? ಗ್ರೀಡ್, ದುರಾಸೆ. ದುರಾಸೆ ಅಲ್ಲ, ದುರಾಸೆ. ದಟ್ ಹಸ್ ಲೆಡ್ ಆನ್ ಟು ವಾಟ್ ಈಸ್ ದಿಸ್ ಇಂಡಸ್ಟ್ರಿ? ಡಯಾಬಿಟಿಸ್ ಆಸ್ ಎನ್ ಇಂಡಸ್ಟ್ರಿ, ಇನ್ವೆಸ್ಟಿಗೇಷನ್ಸ್ ಆ್ಯಂಡ್ ಡ್ರಗ್ಸ್. ಯಾರು ಮಾಡ್ತಿದ್ದಾರೆ? ಡಾಕ್ಟ್ರುಗಳು ಮಾಡ್ತಿಲ್ಲ. ಇದೊಂದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಡಯಾಬಿಟಿಸ್ ಈಸ್ ಎನ್ ಇಂಡಸ್ಟ್ರಿ ನಾಟ್ ಬಿಕಾಸ್ ಆಫ್ ಡಾಕ್ಟರ್ಸ್, ಇಟ್ ಈಸ್ ಬಿಕಾಸ್ ಆಫ್ ಪೀಪಲ್ ಹೂ ಹ್ಯಾವ್ ಟೇಕನ್ ದಟ್ ಅಡ್ವಾಂಟೇಜ್ ಔಟ್ ಆಫ್ ದ್ಯಾಟ್. ಲ್ಯಾಬ್ಸ್ನ ಯಾರೂ ಡಾಕ್ಟ್ರುಗಳು ನಡೆಸಲ್ಲ. ಲ್ಯಾಬ್ನ ಮುಂಚೆ ಡಾಕ್ಟ್ರುಗಳು ನಡೆಸೋರು, ಇವಾಗ ಡಾಕ್ಟ್ರುಗಳು ಬೇಕು ಸೈನ್ ಹಾಕೋಕ್ಕೆ ಮಾತ್ರ ಬೇರೆಯವ್ರು ನಡ್ಸ್ಕೊಂಡು ಹೋಗ್ತಾರೆ. ಡ್ರಗ್ಸ್ ಯಾವ ಡಾಕ್ಟ್ರನ್ನೂ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ನಾನ್ ಮೆಡಿಕಲ್ ಪೀಪಲ್, ಫಾರ್ಮಸ್ಯೂಟಿಕಲ್ ಇದೆಲ್ಲ ಮಾಡೋರು ಮಾಡ್ತಾರೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ದೇಶದಲ್ಲಿ ಇದ್ರ ಮೇಲೆ ಒಂದು ಕಂಟ್ರೋಲ್ ಇದೆ. ನಿಮ್ಮ ಇಷ್ಟ ಬಂದಾಗ ದುಡ್ಡು ಹಾಕೋಕ್ಕಾಗಲ್ಲ. MRP ಅಂತ ಏನೋ ಹೇಳ್ತಿರಲ್ಲ, ಎಂಡಾಕೆ MRP. ಹಾಗೆ ನಮ್ಮ ಡ್ರಗ್ಸ್ಗಳಿಗೂ ಒಂದು ಲಿಮಿಟ್ ಮಾಡಿಬಿಟ್ಟಿದ್ದಾರೆ. ಅದರ ಮೇಲಕ್ಕೆ ಮಾಡೋಕ್ಕಾಗಲ್ಲ, ಅದಕ್ಕೆ ಕೆಳಕ್ಕೆ ಮಾತ್ರ ಮಾಡಬೇಕು. ಇದು ಏನಾಗುತ್ತೆ, ಬೇರೆ ದೇಶದಲ್ಲಿ ಇನ್ಶೂರೆನ್ಸ್ ಇದೆ. ಯು ಕ್ಯಾನ್ ಇನ್ಶೂರ್ ಯುವರ್ ಸೆಲ್ಫ್ ಫಾರ್ ಮಲ್ಟಿಪಲ್ ಹೆಲ್ತ್ ಪ್ರಾಬ್ಲಮ್ಸ್, ಮಲ್ಟಿಪಲ್ ಡ್ರಗ್ ದಟ್ ಯು ಟೇಕ್ ಅಂತ. ನಮ್ಮ ದೇಶದಲ್ಲಿ ಅದು ಇನ್ನೂ ಬಂದಿಲ್ಲ. ಇನ್ಶೂರೆನ್ಸ್ ಏನಕ್ಕೆ, ಅಡ್ಮಿಟ್ ಆದರೆ ಏನಾದರೂ ಸರ್ಜರಿ ಮಾಡಿಸಿದ್ರೆ ಮಾತ್ರ ಇದೆ. ಮಾತ್ರೆಗೆ ಇನ್ಶೂರೆನ್ಸ್ ಕೊಡ್ತಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ಬಂದರೆ ಆರಾಮಾಗಿಬಿಡುತ್ತೆ. ಇವಾಗ ನೀವು ಮಾತ್ರೆ ತೊಗೋಬೇಕು ಅಂದರೆ ನಿಮ್ಮ ಪಾಕೆಟಿಂದನೇ ತೆಗೆದು ಕೊಡಬೇಕು, ಅವಾಗ ಬೇಜಾರಾಗುತ್ತೆ. ಬಟ್ ಸಿಂಪಲ್ ಕಾನ್ಸೆಪ್ಟ್. ನಾನಂತೂ ನಿಜವಾಗಿ ನಿಮಗೆ ಹೇಳ್ತೀನಿ, ಅನ್ನೆಸೆಸರಿ ತುಂಬ ಡ್ರಗ್ಸ್ ಬರೀಯಲ್ಲ. ಸೋಷಿಯಲ್ ಅನಿಮಲ್ ಅಂತೀವಿ ನಾವು. ವಿ ಆರ್ ಆಲ್ ಗ್ರಿಗೇರಿಯಸ್ ಸೋಷಿಯಲ್ ಅನಿಮಲ್ಸ್.
ಯಾವ ಟೈಗರ್ನು ಎಲ್ಲರ ಜೊತೆ ಸೇರ್ಕೊಂಡು ಓಡಾಡಲ್ಲ, ನಾವು ಮಾಡ್ತೀವಿ. ದಟ್ ಈಸ್ ದ ಡಿಫ್ರೆನ್ಸ್. ಹೋಗಲೇಬೇಕು, ಮದುವೆಗೆ ಹೋಗ್ಬೇಕು. ನಿಮ್ಮ ಮಗಳು ಮದುವೆಗೆ ಕರೆದ್ರೆ ಬರಲ್ಲ ಅಂದರೆ ಒಳ್ಳೆಯದಲ್ಲ. ಹಂಗಿದ್ದಾಗ ಅಲ್ಲಿ ಹೋದಾಗ ಏನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಇದನ್ನು ನಾನು ಎಲೆ ಊಟ ಅಂತ ಒಂದು ಮಾಡಿದ್ದೀನಿ. ಇದನ್ನು ಬರಿಬೇಕಂತ ಅಂದ್ಕೊಂಡಿದ್ದೀನಿ ಬುಕ್. ಎಲೆ ಊಟ, ಎಲೆದಲ್ಲಿ 4 ಕಾರ್ನರಲ್ಲಿ ಹಾಕೋದು ಏನೂ ತಿನ್ನಬೇಡಿ. ಉಪ್ಪಿನಕಾಯಿ ಹೆಚ್ಚಬೇಡ. ಇಲ್ಲಿ ಸ್ವೀಟ್ಸು, ಕರೆದಿದ್ದ ಪದಾರ್ಥ, ಇಲ್ಲಿ ಪಾಯಸ, ಹಾಳು ಮೂಳು, ಇಲ್ಲಿ ಚಿತ್ರಾನ್ನ ಪತ್ರನ ಏನೋ ಅಂದ್ಬಿಟ್ಟು ಮುಂದೆ ಹಾಕ್ತಾರಲ್ಲ ಮಧ್ಯೆ 5 ಥರ ತರಕಾರಿಗಳು ಮುಂದೆ ಫ್ರಂಟ್, ಅಷ್ಟನ್ನು ಫಸ್ಟ್ ತಿನ್ಕೊಂಬಿಡಿ. ಮೇಲ್ಸಾಲು, ಹಾಂ, ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಅಷ್ಟನ್ನು ತಿನ್ಕೊಂಬಿಡಿ. ಕೋಸಂಬರಿಗಳು, ಅದರಲ್ಲಿ ಯಾವುದು ಹೆಚ್ಚು ಎಣ್ಣೆ ಇರಲ್ಲ. ಅದನ್ನು ತಿಂತ ಹೊಟ್ಟೆ ಅರ್ಧ ತುಂಬ್ಕೊಂಡಿರುತ್ತೆ. ನಿಮ್ಮ ಕಡೆ ಇದೆಯಲ್ಲ, ಅಲ್ಲಿ ಬಿಳಿಯನ್ನು ತರಕಾರಿ ಸಾರು, ಮೊಸರನ್ನ ತಿಂದ್ಬಿಟ್ಟು ಎದ್ದೊಯ್ತಾರೆ. ಮಾಡ್ಬೋದು. 4 ಕೋನಗಳನ್ನು ಮುಟ್ಟಬಾರ್ದು. 4 ಕೋನ ಬೇಡ, ಮುಂದೆ ಇರೋದನ್ನು ಎಲ್ಲ ತಿನ್ಕೊಂಬಿಡಿ, ಎಲ್ಲ ತರಕಾರಿಗಳು ಅದು ಇದು ಅಂತ ಏನಾಗಲ್ಲ. ಸರ್ ಒಂದು ಪುಸ್ತಕ ಬರೀರಿ, ಇದನ್ನ ಯಾಕೆ ಬರಿಬಾರ್ದು? ಇದೇ ನೀವು ಹರಟೆ ಅಂತ ಹೇಳಿದ್ರಲ್ಲ, ನಾನು ಅದನ್ನು ಯೋಚನೆ ಮಾಡಿದ್ದೆ. ಮಾಡ್ಬೇಕು ಹರಟೆ ಅಂತಲೇ ಒಂದು ಬರೆಯೋಕ್ಕೆ ಶುರು ಮಾಡಿದ್ದೆ. ಮಾಡಿದ್ದೀರಾ ಸರ್? ಮಾಡಿದ್ದೆ, ನಿಲ್ಲಿಸ್ಬಿಟ್ಟೆ. ಐ ಬಿಕೇಮ್ ಸೋ ಬಿಸಿ. ಇಲ್ಲ, ಒಂದ್ಸಲ ನೀವು ಡಿಕ್ಟೇಟ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡೋಣ. ರಮೇಶ್ ಅಂತ ನಮ್ಮ AIRನಲ್ಲಿದ್ದರು. ಅವರ ತಾಯಿ ನನ್ನ ಪೇಷಂಟ್ ಆಗಿದ್ದರು. ಅವ್ರು ಬಂದಾಗ ಇದೆಲ್ಲ ನೋಡ್ಬಿಟ್ಟು, ಸರ್ ನಾವಿಬ್ಬರು ಸೇರಿ ಒಂದು ಬುಕ್ ಬರೆಯೋಣ ಸರ್, ಬರಿಬೇಕು ಸರ್ ಅಂತ ಹೇಳಿದ್ರು. ಏನಂದರೆ ಇಟ್ ಈಸ್ ದ ಬೆಸ್ಟ್ ಗಿಫ್ಟ್ ಟು ಮ್ಯಾನ್ ಕೈಂಡ್. ಹೋಪ್ಫುಲಿ ನೋಡೋಣ. ಹೋಪ್ಫುಲಿ ಅಲ್ಲ ಇರೋದು, ಆಗಬೇಕು. ಈಗೆಲ್ಲ ಮುಗಿಸ್ ಬಂದಾದ್ಮೇಲೆ ನೋಡೋಣ. ಅಲ್ಲ, 1 ಗಂಟೆ ನೀವು ಸಮಯ ಕೊಟ್ಟರು, ಅದನ್ನು ನೀವು 1 ಗಂಟೆ ಆಡಿಯೋಗೆ ರೆಕಾರ್ಡ್ ಮಾಡಿ ಅದನ್ನು ಕೂತ್ ಟೈಪ್ ಮಾಡಿದ್ರು, ಮಾಡಿಸಿದ್ರು, ಆಗೋಗ್ಬಿಡ್ತದೆ. ಅದು ನೋಡೋಣ ಸರ್, ಮಾಡಲೇಬೇಕಾದ ಕೆಲಸ ಸಮಾಜಕ್ಕೋಸ್ಕರ. ಆ್ಯಂಡ್ ಇದು ಏನೋ ಹ್ಯಾಂಡ್ ಬುಕ್ ಫಾರ್ ಡಾಕ್ಟರ್ಸ್ ಅಂತ, ಸಿಂಪಲ್ ಪ್ರಾಕ್ಟಿಕಲ್ ಟಿಪ್ಸ್ ಆಫ್ ಹೌ ಟು ಮ್ಯಾನೇಜ್ ಡಯಾಬಿಟಿಸ್ ಅನ್ನೋದು. ಇಟ್ ಇಸ್ ಫಾರ್ ಡಾಕ್ಟರ್ಸ್. ಹರಟೆ ಅನ್ನೋದು ಪೇಷಂಟ್ಸ್ಗಳಿಗೆ. ಡಾಕ್ಟ್ರಿಗೆ ಏನು ಮ್ಯಾನ್ಯುವಲ್ ಇರುತ್ತೆ? ಈಗ ನಮ್ಮ ಡಯಾಬಿಟಿಸ್ದು ಟೆಕ್ಸ್ಟ್ ಬುಕ್ ತಗೊಂಡ್ರೆ ಇಷ್ಟು ದಪ್ಪ ಇರುತ್ತೆ, ಅದನ್ನು ಓದಷ್ಟರಲ್ಲಿ ಅವ್ನು ಸುಸ್ತಾಗ್ಬಿಟ್ಟು ಬಿಟ್ಬಿಡ್ತಾನೆ. ಮ್ಯಾನ್ಯುವಲ್ ಆಫ್ 100 pages ಜೋಬ್ನಲ್ಲಿ ಇಟ್ಕೊಂಡು ಹೋಗ್ಬೋದು. ಡಿಫ್ರೆಂಟ್ ಇದು, ಡಯಾಬಿಟಿಸ್ ನ್ಯೂಲಿ ಡಿಟೆಕ್ಟೆಡ್, ಡಯಾಬಿಟಿಸ್ ವಿತ್ ಕಿಡ್ನಿ ಡಿಸ್ಫಂಕ್ಷನ್, ಆ ಥರದನ್ನು ಸಿಂಪಲ್ ಪ್ರಾಕ್ಟಿಕಲ್ ಟಿಪ್ಸ್ ಬರೆಯೋಣ ಅಂತ ನಾನು. ಮಾತ್ರೆಗಳು ಸುಮ್ಮನೆ 7 ಮಾತ್ರೆ ಬರೀತಾರೆ. ನೀವು ಇದೊಂದು ನಾನು ಪೇಷಂಟ್ಸ್ಗಳಿಗೆ ಹೇಳ್ತೀವಿ, ಯೋಚನೆ ಮಾಡಿ ನಿಮ್ಮ ಡಾಕ್ಟ್ರುಗಳಿಗೆ ನನಗೇನು ತೊಂದರೆ ಇದೆ ಅಂತ ಹೇಳಿ. ಸಾರ್ ತಲೆನೋವು 1 ಮಾತ್ರೆ, ಸಾರ್ ಬೆನ್ನೋವು ಇನ್ನೊಂದು ಮಾತ್ರೆ, ಯಾಕೋ ಜುಮ್ ಅನ್ನತ್ತೆ 3 ಮಾತ್ರೆ. ಹೆಂಗೆ ಕನ್ವಿನ್ಸ್ ಮಾಡಿದ್ರು? ಡಾಕ್ಟ್ರನ್ನ ಬೈಬಾರ್ದು. ಮಾಡಲಿಲ್ಲ ಅಂದರೆ ಡಾಕ್ಟ್ರ್ ಯೂಸ್ಲೆಸ್ ಕಣೋ ಅಂದ್ಬಿಡ್ತಾರೆ. 7 ಮಾತ್ರೆ ಅವ್ರ ದೇವರಾಣೆಗಳು ತೊಗೊಳಕ್ಕಾಗಲ್ಲ. ಇದನ್ನು ಬೆಳಗ್ಗೆ ತಗೋ, ಇದನ್ನು ಮಧ್ಯಾಹ್ನ ತೊಗೊಂಡ್ರೆ ಅವ್ನು ಕನ್ಫ್ಯೂಸ್ ಆಗ್ಬಿಡ್ತಾನೆ. ಅದೇ 3 ಮಾತ್ರೆ ಬರ್ಕೊಟ್ರೆ ಡೆಫಿನೆಟ್ಲಿ ದಟ್ಸ್ ಕಾಲ್ಡ್ ಅಡರೆನ್ಸ್. 2 ಮಾತ್ರೆ ಬರೆದ್ರೆ ಕಣ್ಣು ಮುಚ್ಕೊಂಡು ತಗೋತಾನೆ.